ನಮ್ಗೆಲ್ಲ ಹುಷಾರಿಲ್ಲ ಅಂತಂದ್ರೆ ನಾವು ಔಷಧಿ ತಗೊಳ್ತೀವಿ, ಮೆಡಿಸಿನ್ ಮೇಲೆ ನಂಬಿಕೆ ಇರುತ್ತೆ. ಆದ್ರೆ ಈ ಹುಷಾರಿಲ್ಲ ಅಂತ ತಗೊಳ್ಳುವಂತಹ ಔಷಧಿಗಳೇ ಎಷ್ಟು ಸೇಫ್ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ ರಾಜ್ಯದಲ್ಲಿ 6 ಕೋಟಿ ಮೌಲ್ಯದ ನಕಲಿ ಔಷಧ ಸೀಸ್ ಆಗಿದೆ. ವಿಶೇಷ ತನಿಖೆಗೆ ಆರೋಗ್ಯ ಸಚಿವರೀಗ ಸೂಚನೆ ಕೊಟ್ಟಿದ್ದಾರೆ. ಆರೋಗ್ಯ ಸಚಿವ ಯುಟಿ ಖಾದರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಿಡದಿ ಬಳಿಯಲ್ಲಿ ಎಫ್ಡಿಎ ಅತಿ ದೊಡ್ಡ ಕಾರ್ಯಾಚರಣೆಯನ್ನ ನಡೆಸಿತ್ತು. ಆ ಕಾರ್ಯಾಚರಣೆಯಲ್ಲಿ 6 ಕೋಟಿ ಮೌಲ್ಯದ ನಕಲಿ ಔಷಧಗಳು ಪತ್ತೆಯಾಗಿದ್ವು. ಅದನ್ನು ಸೀಸ್ ಮಾಡಿಕೊಂಡಿದ್ದಾರೆ. ನಕಲಿ ಔಷಧದ ದೊಡ್ಡ ಜಾಲ ಪತ್ತೆಯಾಗಿದೆ. ವಿಶೇಷ ತನಿಖೆಯ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಆರೋಗ್ಯ ಸಚಿವರು ಕೂಡ ಈಗ ಹೇಳಿದ್ದಾರೆ. ರಾಮನಗರ ಎಸ್ಪಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಆರೋಗ್ಯ ಸಚಿವರು ಅನ್ನುವಂತ ಮಾಹಿತಿ. ರಿಪಬ್ಲಿಕ್ ಕನ್ನಡದ ಜೊತೆ ಸಚಿವರು ಮಾತಾಡ್ತಾ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಿನ್ನೆ ಎಫ್ಡಿಎ ಅಧಿಕಾರಿಗಳು ಬಿಡದಿ ಬಳಿ ಬಿಗ್ಗೆಸ್ಟ್ ಒಂದು ಕಾರ್ಯಾಚರಣೆ ಕೈಗೊಂಡಿದ್ದರು. ಸರಿಸುಮಾರು 5 ಕೋಟಿ ಮೌಲ್ಯದ ನಕಲಿ ಔಷಧಿಗಳನ್ನು ವಶಪಡಿಸಿಕೊಂಡಿದ್ದರು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಇದ್ದಾರೆ. ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ನಿನ್ನೆ ಈ ಒಂದು ಆಪರೇಷನ್ ಏನೇನು ಪತ್ತೆ ಸರ್ ಆಪರೇಷನ್ ಸಂದರ್ಭದಲ್ಲಿ? ಇಲ್ಲ, ಬಹುಶಃ ಬಹಳ ಒಂದು ಗಂಭೀರವಾದ ವಿಚಾರ. ಮತ್ತೆ ನಾವೆಲ್ಲ ಆಲೋಚನೆ ಮಾಡಬೇಕಾದಂತು. ಒಂದು ಕಡೆ ಇಲ್ಲಿ ಊಟ ಕೊಡೋದು ಹೋಟೆಲ್ನವ್ರು ಸರಿ ಇಲ್ಲ, ಇನ್ನೊಂದು ಕಡೆ ಆಸ್ಪತ್ರೆ ಔಷಧಗಳ ಒಂದು ಇವತ್ತು ನಂಬದಂತಹ ಪರಿಸ್ಥಿತಿ. ದೊಡ್ಡ ಮಟ್ಟದ ಚಿಂತಾಜನಕವಾಗುವಂತಹ ನಾವು ಬಹಳ ಗಂಭೀರವಾದ ಒಂದು ವಿಚಾರ ಇವತ್ತಾಗಿದೆ. ಅದಕ್ಕಾಗಿ ನಿನ್ನೆ ಏನೆಲ್ಲ ಬಹುಶಃ ಅಲ್ಲಿ ಆಗಿದೆ ಮತ್ತು ಅದರ ಬಗ್ಗೆ ಮಾಹಿತಿಯನ್ನು 9 ಗಂಟೆಗೆ ನನ್ನ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಇವತ್ತಿದೆ. ಮತ್ತು ಇದರ ಬಗ್ಗೆ ಇದರ ಅಂತಾರಾಜ್ಯ ಮಟ್ಟದ ಜಾಲ ಒಂದು, ಮತ್ತು ಯಾರು ಪಡ್ಕೊಳ್ತಾರೆ ಎಲ್ಲರಿಗೂ ಜವಾಬ್ದಾರಿ ಇದ್ದಾರೆ. ಒಂದು ಯಾರು ಸಪ್ಲೈ ಮಾಡ್ತಾರೆ, ಇನ್ನೊಂದು ಯಾರು ಇದರಲ್ಲಿ ಸಪ್ಲೈ ಮಾಡಲಿಕ್ಕೆ ಸಹಕಾರ ಮಾಡುವಂತ ಲಾಜಿಸ್ಟಿಕ್ಸ್ ಯಾರಿದೆ, ಮತ್ತೆ ಇವರು ಯಾರ ಹತ್ರ ಬರ್ತಾರೆ, ಇವರು ಯಾರ್ಯಾರಿಗೆಲ್ಲ ಅಂಗಡಿಯವರಿಗೆ ಮತ್ತೆ ಇವರ ನೆಟ್ವರ್ಕ್ ಏನಿದೆ ಇದೆಲ್ಲವೂ ಕೂಡ ಇವತ್ತು ತನಿಖೆ ಮಾಡಬೇಕು. ನಾನು ಎಸ್ಪಿ ಕೂಡ ಹೇಳಿದ್ದೇನೆ. ನಾವು ನಾನು ಮತ್ತು ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಇದರ ಬಗ್ಗೆ ನಾವು ಇವತ್ತು ಚಿಂತನೆ ಮಾಡಿದ್ದೇವೆ. ಸರ್, ಅಂದ್ರೆ ಇದೊಂದು ವ್ಯವಸ್ಥಿತವಾಗಿ ನಡೀತಾ ಇತ್ತು. ಆ ಜಾಗ ಆಗಿರಬಹುದು ಅಥವಾ ಅಲ್ಲಿರುವಂತಹ ಆ ನೆಟ್ವರ್ಕ್ ನೋಡ್ತಾ ಇದ್ದ ಸಂದರ್ಭದಲ್ಲಿ ಇದೊಂಥರ ವ್ಯವಸ್ಥಿತ ಎಷ್ಟು ವರ್ಷಗಳಿಂದ ಆಗ್ತಿತ್ತು ಮಾಹಿತಿ ಸಿಗ್ತದೆ? ಅಲ್ಲದೆ ನಮ್ಮ ತನಿಖೆಯಿಂದ ಇದೆಲ್ಲ ಗೊತ್ತಾಗುವಂತದ್ದು. ಈಗ ಪ್ರಾಥಮಿಕ ಹಂತದಲ್ಲಿದೆ. ತನಿಖೆ ಆದ ನಂತರ ಎಲ್ಲ ವಿಚಾರ ಗಮನಕ್ಕೆ ಇವತ್ತು ಬರ್ತದೆ. ಬಹುಶಃ ನಾನು ಮತ್ತೆ 9 ಗಂಟೆ ಮಾತಾಡೋ ಸಂದರ್ಭದಲ್ಲಿ ಸಭೆಯ ವಿಚಾರಣೆ ಹೇಳ್ತೇನೆ. ಅಂದ್ರೆ ಹಲವು ಕಂಪನಿಗಳ ನಕಲಿ ಬ್ರ್ಯಾಂಡೆಡ್ ಹಲವು ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಮಲ್ಟಿನ್ಯಾಷನಲ್ ಕಂಪನಿಗಳ ಬ್ರ್ಯಾಂಡ್. ಇನ್ನು ಯಾವ್ದು ಸತ್ಯ ಯಾವ್ದು ಇದನ್ನೀಗ ಒಂದು ಲ್ಯಾಬ್ ಹಿಡ್ಕೊಳ್ಳುವ ಮದ್ದು ಸಾರಿ ಉಂಟ ಇಲ್ವಾ ಅಂತ ನೋಡಿಕೊಡ್ಲಿಕ್ಕೆ ಅಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಮಗೆ ಇವತ್ತಾಗಿದೆ. ಇದೆಲ್ಲಿ ಸಪ್ಲೈ ಆಗ್ತಿತ್ತು ಸರ್? ಅದೆಲ್ಲ ಮಾಹಿತಿ ಸಿಗ್ಬೇಕಷ್ಟೇ. ಯಾಕೆ ತನಿಖೆ ನಡೀತಾ ಇದೆ. ದೊಡ್ಡ ಮಟ್ಟ ಜಾಲದ ಕಾರಣ ಇದೊಂದು ಡಿಪಾರ್ಟ್ಮೆಂಟ್ ಕೂಡ ಹೇಳಿದ್ದೇನೆ. ನಾನು ಡಿಜಿಗೆ ಮಾತಾಡ್ತಿದ್ದೇನೆ. ಅದು ಈಗ ಚರ್ಚೆ ಮಾಡ್ತಿದ್ದೇನೆ ನಾನು. ಬಹುಶಃ ಮುಖ್ಯಮಂತ್ರಿ ಜೊತೆ ಮತ್ತು ನಮ್ಮ ಗೃಹ ಸಚಿವ ಜೊತೆ ಚರ್ಚೆ ಮಾಡಬೇಕಂತ. ಎಷ್ಟು ದಿನ ಇದು ಸಪ್ಲೈ ಆಗಿರೋದೇನು ಎಫೆಕ್ಟ್ ಆಗಿರೋದ್ರ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ? ಅಲ್ಲ, ನಮ್ಗೇನು ಮಾಹಿತಿ ಇಲ್ಲ. ಎಲ್ಲ ಇನ್ನು ನೋಡಬೇಕು ಯಾವ ಆಸ್ಪತ್ರೆಗೆ ಸಪ್ಲೈ ಮಾಡಿದಾನೆ, ಅಲ್ಲಿ ಎಷ್ಟು ಪೇಷಂಟ್ಗಳು ಬಂದಿದ್ದಾರೆ, ಎಷ್ಟು ಜನ ಸೌಖ್ಯದಿಂದ ಇದ್ರು, ಎಷ್ಟು ಜನ ತೀರಿ ಹೋದ್ರು, ಇದೆಲ್ಲವೂ ಕೂಡ ದೊಡ್ಡ ಮಟ್ಟದ ಒಂದು ಜಾಲವನ್ನು ಪತ್ತೆ ಕೆಲಸ ಆಗಬೇಕಾಗಿದೆ. ಎಷ್ಟು ಕೋಟಿ ಔಷಧ? ಸುಮಾರು 5 ಕೋಟಿ ಔಷಧ. ಈಗ ಒಂದು ಕಡೆಯಲ್ಲಿ ಒಮ್ಮೆಲೆ 5 ಕೋಟಿ ಸಿಗಬೇಕಾದ್ರೆ ಎಷ್ಟು ಬರ್ತಿತ್ತು? ಒಮ್ಮೆಲೆ ಕೈಗೆ ಸಿಗಬೇಕಾದ್ರೆ ಅದ ಕಾರಣ ಬಹುಶಃ ಎಲ್ಲ ಮಾಹಿತಿಯನ್ನು ಕಲೆ ಆಗ್ತೇವೆ. ಸರ್, ಕಡೆದಾಗಿ ಒಂದು ಪ್ರಶ್ನೆ. ಈ ಒಂದು ಜಾಲದ ಹಿಂದೆ ಯಾರಾದ್ರೂ ಪ್ರಭಾವಿಗಳಿದ್ರ ಅಥವಾ ಮೇಲ್ನೋಟಿಗೆ ಏನಾದ್ರು ಗೊತ್ತಾಯ್ತಾ? ಇಲ್ಲಿ ಯಾವುದಿಲ್ಲ, ಯಾವ್ದು ಗೊತ್ತಿಲ್ಲ. ಇದು ಬಿಡದಿ. ಅಂದ್ರೆ ಬಿಡದಿಯಲ್ಲಿ ಆಗಿರೋದು. ಓಕೆ, ಅಲ್ಲಿದ್ದಂತಹ ಒಂದಿಷ್ಟು ಜನರು ಬೇರೆ ಸ್ಟೇಟ್ ಅವರ ಬೇರೆ ಕಡೆಯವರು ಇದ್ರಂತ? ಅದೆಲ್ಲ ಕೂಡ ಮಾಹಿತಿ ಇಲ್ಲ, ಅದು ನೋಡ್ಬೇಕು. ಎಲ್ಲ ಕೂಡ ಸತ್ಯಾಂಶ ಅಂತ ಹೇಳ್ತೇನೆ ನಾನು. ಥ್ಯಾಂಕ್ ಯು ಸರ್. ಗುಟ್ಕಾ ಬ್ಯಾನ್ ಬಗ್ಗೆ ಅಂತಿಮವಾಗಿ ಬೇರೆ ಏನಾದರೂ ನಿರ್ಧಾರ ಇದೆ? ಇವಿಷ್ಟು ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಅವರ ಸ್ಪಷ್ಟನೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.